ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಧರ್ಮಸ್ಥಳದಲ್ಲಿ SIT ತನಿಖೆ, ಅದರ ಭಾಗವಾಗಿ ಹೂತಿಡಲಾಗಿದೆ ಎನ್ನುವಂತಹ ಹೆಣಗಳನ್ನು ಹೊರತೆಗೆಯುವಂತಹ ಕಾರ್ಯಾಚರಣೆ ಏನು ನಡೀತಾ ಇದೆ, ಅದರ ಬಗ್ಗೆ 2 ದಿನಗಳಿಂದ ದೊಡ್ಡ ಚರ್ಚೆ ನಡೀತಾ ಇದೆ. ಮೊದಲನೇ ದಿನ ಏನು ಸಿಗಲಿಲ್ಲ ಅಂತ ಎಲ್ಲ ಕಡೆ ಸುದ್ದಿ ಆಯಿತು. SIT ಅವರು ಹಾಗೆ ಹೇಳಿದ್ರು. ಆಲ್ಮೋಸ್ಟ್ ಏನು SIT ಅವರು ಅದನ್ನೇ ಹೇಳಿದ್ದು. ಮಾಧ್ಯಮಗಳು ಆ ಕಟುಕ, ಆ ರೇಪಿಸ್ಟ್ ಕುಟುಂಬದ ಹೆಡ್, ಇದೆಲ್ಲದಕ್ಕೂ ರೂವಾರಿ ಅವನು ಸಾಕಿರುವಂತಹ ಮಾಧ್ಯಮಗಳು ಸಹ ಸಂಭ್ರಮವೋ ಸಂಭ್ರಮ. ಏನೂ ಸಿಗಲಿಲ್ಲ. ಆ ವ್ಯಕ್ತಿ ಹೇಳಿದ ಸ್ಥಳಗಳಲ್ಲಿ ಆಗಿದ್ರು 5 ಅಡಿ 8 ಅಡಿ ಆಗಿದ್ರು ಏನೂ ಸಿಗಲಿಲ್ಲ ಅಂತ ಬೊಗಳ್ತಾ ಇದ್ರು. ಆದರೆ ಸತ್ಯ ಇವತ್ತು ಹೊರಗೆ ಬಿದ್ದಿದೆ. ಏನು ಅಂದರೆ, ಅಲ್ಲಿ ಒಂದು ID ಕಾರ್ಡ್, ಒಂದು ಪ್ಯಾನ್ ಕಾರ್ಡ್, ಒಂದು ಬ್ಯಾಗು, ಒಂದು ಕೆಂಪು ರವಿಕೆ ಸಹ, ಹರಿದಿರುವಂತಹ ರವಿಕೆ ಸಹ ಸಿಕ್ಕಿದೆ. ಅದು ಯಾರ್ದು ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿ ಇದೆ. ಅದು ಆಮೇಲೆ ಹೇಳ್ತೀನಿ. ಮೊದಲಿಗೆ ಈಗ ನಾವು ನೋಡಬೇಕಾಗಿರುವಂಥದ್ದು, ಅಲ್ಲಿ ಅವೆಲ್ಲವೂ ಸಿಕ್ಕಿದ್ದಾವೆ. ಅದನ್ನು SIT ಹೊರಗಿಡ್ತಾ ಸಮಾಚಾರ ವಿಚಾರವನ್ನು ಇಲ್ಲ. ಆ ಮಾಹಿತಿಯನ್ನು SIT ಹೊರಗಿಡಲಿಲ್ಲ. ಆದರೆ ಒಂದು RTI ಮೂಲಕ ಒಂದು ಸಂಸ್ಥೆ ಪಡೆದುಕೊಂಡಿರುವಂತಹ ಮಾಹಿತಿಯ ಪ್ರಕಾರ ಇದು ಹೊರಗೆ ಬಿದ್ದಿದೆ. ಸೊ bangalorpost.com ಅನ್ನುವಂತಹ RTI ಅರ್ಜಿಗೆ ಬಂದಿರುವಂತಹ ಮಾಹಿತಿಯಲ್ಲಿ ಇದು ಹೊರಗೆ ಬಿದ್ದಿದೆ. ಅಲ್ಲಿ ಒಂದು ಕೆಂಪು ರವಿಕೆ ಹರಿದಿರುವಂತಹದ್ದು, ಒಂದು ಪ್ಯಾನ್ ಕಾರ್ಡ್, ಒಂದು ATM ಕಾರ್ಡ್ ಮತ್ತು ಒಂದು ಬ್ಯಾಗ್, ಲೇಡೀಸ್ ಬ್ಯಾಗ್ ಸಿಕ್ಕಿದೆ ಅಂತೆ. ಸೊ ಇದಿಷ್ಟು ಮೊದಲನೇ ದಿನನೇ ಮೊದಲ ಗುಂಡಿಯಲ್ಲಿಯೇ ಸಿಕ್ಕಂತಹ ವಸ್ತುಗಳು. ಗುಂಡಿಗಳಲ್ಲಿ ಏನೂ ಸಿಗ್ತಾ ಇಲ್ಲ ಅಂತಹ ಕತೆ ಕಟ್ಟುವವರಿಗೆ ಮುಖದ ಮೇಲೆ ಹೊಡೆದಂಗೆ ಹೇಳೋದಕ್ಕೆ ಇದೊಂದೇ ಸಾಕು. ದೇಹ ಸಿಗಲಿಲ್ವಲ್ಲ ಅಂತ ಇವರು ಮರುಪ್ರಶ್ನೆ ಹಾಕಬಹುದು. ಆದರೆ ಈ ID ಕಾರ್ಡ್ಗಳು ಅಲ್ಲಿಗೆ ಹೆಂಗೆ ಬಂದವು, ಯಾಕೆ ಬಂದವು, ಅದು 5 ಅಡಿ 8 ಅಡಿ ಆಳಕ್ಕೆ ಅದನ್ನು ಹೂತಿಡುವಂತಹ ಉದ್ದೇಶ ಏನು, ಅದು ಯಾರದ್ದು? ID ಕಾರ್ಡ್ಗಳಲ್ಲಿದ್ದಾವೆ. ಆ ID ಕಾರ್ಡಲ್ಲಿ, ಆ ಪ್ಯಾನ್ ಕಾರ್ಡಲ್ಲಿ ಇರುವಂತಹ ವ್ಯಕ್ತಿ ಅಥವಾ ಮಹಿಳೆಯರು ಎಲ್ಲಿ? ಅವರು ಸತ್ತು ಹೋಗಿದ್ದಾರೆ. ಹಾಗಾದರೆ ಎಲ್ಲಿ ಹೂತಿದ್ದೀರಿ? ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ದೇಹ ಸಿಕ್ಕಿಲ್ಲ ಅಂತ ಕುಣಿಯುವವರು ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೆಯದು. ಸಿಗ್ತವೆ, ಏನೇನು ಸಿಗಬೇಕು ಎಲ್ಲ ಸಿಗ್ತವೆ. ಯಾಕಂದರೆ ಒಬ್ಬ ವ್ಯಕ್ತಿ ಅಷ್ಟು ಸುಲಭಕ್ಕೆ ಬಂದ್ಬಿಟ್ಟು ನಾನು ಇಂತಹದ್ದನ್ನು ಮಾಡಿಸಿದ್ದಾರೆ, ಇಂಥ ಜಾಗದಲ್ಲಿ ನಾನು ತೋರಿಸ್ತೀನಿ ಅಂತ ಕಾನ್ಫಿಡೆಂಟಾಗಿ ಹೇಳೋದಿಲ್ಲ ಅಷ್ಟು ಸುಲಭವಾಗಿ. ಯಾಕಂದರೆ ಇಡೀ ಜಗತ್ತಲ್ಲಿ ಸುದ್ದಿ ಆಗುತ್ತೆ ಅನ್ನುವಂತಹ ಕಾಮನ್ ಸೆನ್ಸ್ ಅವ್ರಿಗಿರುತ್ತೆ. ನಿಮಗಿಲ್ಲದೆ ಇರ್ಬೋದು. ಕಂತ್ರಿ ಮಾಧ್ಯಮಗಳಿಗೆ, ಮಾರಿಕೊಂಡಿರೋ ಮಾಧ್ಯಮಗಳಿಗೆ, BJP ಗುಲಾಮ ಮಾಧ್ಯಮಗಳಿಗೆ, ಈ ಪ್ರಕರಣದಲ್ಲಿ ದೊಡ್ಡ ಡಾನ್ ಥರ ಬಿಹೇವ್ ಮಾಡುವಂತಹ, ಅವನು ಸಾಕಿರುವ, ಅವನು ಬಿಸ್ಕೆಟ್ ಹಾಕಿರ್ತಾ ಇರೋದನ್ನು ತಿಂತಾ ಇರೋ ಮಾಧ್ಯಮಗಳಿಗೆ. ಆದರೆ ಎಲ್ಲರಿಗೂ ಕಾಮನ್ ಸೆನ್ಸ್ ಇರಲ್ಲ ಅನ್ಕೋಬಾರ್ದು. ಬಂದಿರೋ ವ್ಯಕ್ತಿಗೂ ಕಾಮನ್ ಸೆನ್ಸ್ ಇರುತ್ತೆ. ಯಾಕಂದರೆ ಅವನು ಸುಳ್ಳು ಹೇಳಿ ಇಷ್ಟು ದೊಡ್ಡ ಸುದ್ದಿ ಆದರೆ ಅವನ ಗತಿ ಏನಾಗುತ್ತೆ ಕಾನೂನಾತ್ಮಕವಾಗಿ ಅನ್ನುವ ಭಯ ಅವನಿಗೂ ಸಹ ಇರುತ್ತೆ. ಸೊ ಈ ನಿನ್ನೆನೇ ಸಿಕ್ಕಿರುವಂಥದ್ದು ಎಲ್ಲವೂ ಸಿಕ್ಕಿದೆ. ಇಂತಹ ವಸ್ತುಗಳು ಸಿಕ್ಕಿದ್ದಾವೆ. ಸೊ ಯಾರದ್ದು ಅದು ಅನ್ನುವಂತಹ ಇದಕ್ಕೆ ಹೋದಾಗ ಅದಕ್ಕೂ ಸಹ ಒಂದಷ್ಟು ಮಾಹಿತಿ ಸಿಕ್ಕಿದೆ. RTI ಮೂಲಕ ಸಿಕ್ಕಿರೋ ಮಾಹಿತಿಯ ಪ್ರಕಾರ, ಪೊಲೀಸ್ ರೆಕಾರ್ಡ್ಸ್ ಅಲ್ಲಿರುವಂತಹ ಪ್ರಕಾರ 2009ರಲ್ಲಿ 2 ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಂತೆ. 2 ಮಹಿಳೆಯರು, ಶ್ರುತಿ ಮತ್ತು ಲಕ್ಷ್ಮಿ ಅಂತ. 2009. ಅದರಲ್ಲಿ ID ಕಾರ್ಡಲ್ಲಿರುವಂತಹ ಮಹಿಳೆ ಲಕ್ಷ್ಮಿ ಅಂತ ಹೇಳಲಾಗ್ತಿದೆ. ಅಂದರೆ ಲಕ್ಷ್ಮಿದು ಈ ID ಕಾರ್ಡ್ ಅಂತ ಹೇಳಲಾಗ್ತಿದೆ. ಲಕ್ಷ್ಮಿ ಆತ್ಮಹತ್ಯೆ ಮಾಡಿಕೊಂಡು, ಎಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅಂದರೆ ಪೊಲೀಸ್ ರೆಕಾರ್ಡ್ಸ್ ಪ್ರಕಾರ ಗಂಗೋತ್ರಿ ಗೆಸ್ಟ್ ಹೌಸ್ ಬಳಿ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿ. ಗಂಗೋತ್ರಿ ಗೆಸ್ಟ್ ಹೌಸ್ ಬಳಿ ಆತ್ಮಹತ್ಯೆ ಅಂತ ಇದೆ. ಈ ಗಂಗೋತ್ರಿ ಗೆಸ್ಟ್ ಹೌಸ್ ಎಲ್ಲಿರೋದು? ಧರ್ಮಸ್ಥಳದಲ್ಲಿರೋದು. ಪೊಲೀಸ್ ರೆಕಾರ್ಡ್ಸ್ ಬಳಿ ಅಂತ ಇದೆ. ಅದು ನಿಜವಾಗ್ಲೂ ಬಳಿನಾ, ಗೆಸ್ಟ್ ಹೌಸ್ ಅಲ್ಲೇನಾ? ಅದರ ಮರು ತನಿಖೆ ಆಗಬೇಕು. ಯಾವ್ಯಾವ ವಿಚಾರದಲ್ಲಿ ತನಿಖೆ ಆಗಬೇಕು ಈ ಒಂದು ಫೈಂಡಿಂಗ್ಸ್ ಮೇಲೆ ಅಂತ ಹೇಳ್ತೀನಿ. ಗೆಸ್ಟ್ ಹೌಸ್ ಬಳಿ ಅನ್ನುವಂತಹ ಪೊಲೀಸ್ ರೆಕಾರ್ಡ್ಗಳನ್ನು ಅವತ್ತು ಯಾರು ಇನ್ಸ್ಪೆಕ್ಟ್ರು ರಿಜಿಸ್ಟರ್ ಮಾಡಿದ್ರೋ ಅವರನ್ನು ಎಳ್ಕೊಂಡು ಬಂದು ತನಿಖೆ ಮಾಡಬೇಕು. ನಿಜವಾಗ್ಲೂ ಬಳಿನಾ ಅಥವಾ ಒಳಗ?
ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರಿ, ಅಲ್ಲಿ ಸಿಕ್ಕದಂತಂದರೆ ಹಾಗಾದರೆ ಆ ದೇಹನ ಹೇಗೆ ಏನು ಮಾಡಿದ್ರಿ ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಕೊಡಬೇಕು. ಇಲ್ಲಿವರೆಗೆ ಯಾವುದೇ ಮಾಹಿತಿ ಇಲ್ಲ. ಅದನ್ನು ಅನಾಥ ಶವನ ಫ್ಯಾಮಿಲಿಗೆ ಒಪ್ಸಿದ್ರ, ಇವರೇ ದಫನ್ ಮಾಡಿದ್ರ, ಏನು ಮಾಡಿದ್ರಿ ಅದರ ಮಾಹಿತಿಗಳು ಬರಬೇಕಾಗತ್ತೆ. ದಫನ್ ಮಾಡಿದರೆ ಎಲ್ಲಿ, ನೀವೇ ಯಾಕೆ ದಫನ್ ಮಾಡಿದ್ರಿ ಅಂತಲೂ ಬರುತ್ತೆ. ಇಫ್ ಇವರೇ ಮಾಡಿದ್ರೆ, ಯಾರೂ ಇಲ್ಲ ಆ ಬಾಡಿಯನ್ನು ಕ್ಲೇಮ್ ಮಾಡೋಕ್ಕೆ ಯಾರೂ ಬರಲಿಲ್ಲ, ಹಾಗಾಗಿ ನಾವೇ ಅಲ್ಲಿ ಪೊಲೀಸರೇ ನಾವು ಮಾಡಿದ್ದೀವಿ ಅಂತಲೋ ಅಥವಾ ಪಂಚಾಯಿತಿ ಮಾಡಿದೆ ಅಂತಲೋ ಇನ್ಯಾವುದೇ ಇದು ಹೇಳಿದ್ರು ಸಹ, ಅಥವಾ ಕುಟುಂಬದವರು ಕೊಟ್ಟಿದ್ದೀನಿ ಆ ದೇಹವನ್ನು, ಮೃತದೇಹವನ್ನು ಅಂದರೆ ಅದಕ್ಕೂ ಮಾಹಿತಿ ಕೊಡಬೇಕು. ಓಕೆ, ಅದು ಒಂದು ಮಟ್ಟಕ್ಕೆ ಸರಿ. ಆದರೆ ಆಕೆ ID ಕಾರ್ಡು ಅಷ್ಟು ಆಳದಲ್ಲಿ ಅಲ್ಲಿ ಬಚ್ಚಿಟ್ಟವ್ರು ಯಾರು, ಹೂತಿಟ್ಟವ್ರು ಯಾರು, ಅದರ ಅವಶ್ಯಕತೆ ಏನಿತ್ತು? ಆತ್ಮಹತ್ಯೆ ಅಂದರೆ ಅದು ಪೊಲೀಸರಿಗೆ ಸಿಕ್ಕಿದರೆ ಆ ವಸ್ತುಗಳು, ಆತ್ಮಹತ್ಯೆ ಆಗಿರುವಂತಹ ಶವದ ಜೊತೆಯಲ್ಲಿ ಸಿಗುವಂತಹ ಯಾವುದೇ ವಸ್ತುಗಳನ್ನು ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಬೇಕು, ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಆ ವಸ್ತುಗಳು ಪ್ಯಾನ್ ಕಾರ್ಡ್, ID ಕಾರ್ಡ್, ಬ್ಯಾಗು, ಹರಿದ ಬ್ಲೌಸು ಕೆಂಪು ಬಣ್ಣದ್ದು, ಅವೆಲ್ಲ ಗುಂಡಿಯಲ್ಲಿ, ಅದು 5 ಅಡಿ 6 ಅಡಿ ಆಳದಲ್ಲಿ ಯಾರು ಹೂತಿಟ್ರು, ಯಾಕೆ ಹೂತಿಟ್ರು, ಅದರ ಉದ್ದೇಶ ಏನು, ಅದನ್ನು ಯಾಕೆ ಪೊಲೀಸರು ರಿಕವರಿ ಮಾಡಲಿಲ್ಲ? ಸೂಯಿಸೈಡ್ ಆದವರ ಜೊತೆಯಲ್ಲೇ ಸಿಕ್ಕಿದ್ರೆ ಅದನ್ನು ಪೊಲೀಸರು ತಗೊಂಡೋಗಿ ಕೋರ್ಟಿಗೆ ಯಾಕೆ ಕೊಡಲಿಲ್ಲ? ಇಷ್ಟು ಪ್ರಶ್ನೆಗಳಿಗೆ ಬೆಳ್ತಂಗಡಿ ಪೊಲೀಸರು ಉತ್ತರ ಕೊಡಬೇಕಾಗತ್ತೆ. ಆಗ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಇನ್ಸ್ಪೆಕ್ಟರ್ಗಳು ಯಾರಿದ್ರು, ಯಾರು ಹ್ಯಾಂಡಲ್ ಮಾಡಿದ್ರು, ಯಾರು ಐವೋ ಆಗಿದ್ರು, ಅವರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಅವರನ್ನು ಈಗ ಎಳ್ಕೊಂಡು ಬಂದು ಅದನ್ನು ಮಾಹಿತಿ ಪಡ್ಕೊಳ್ಬೇಕಾಗುತ್ತೆ. ಅದಕ್ಕೆ SIT ಆ ಸುತ್ತಮುತ್ತಲ ಪೊಲೀಸ್ ಸ್ಟೇಷನ್ಗಳಲ್ಲಿ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ 1995ರಿಂದ ಕಾರ್ಯನಿರ್ವಹಿಸಿದ ಪೊಲೀಸ್ ಸಿಬ್ಬಂದಿಯ ಮಾಹಿತಿಯನ್ನು ಕೇಳಿದೆಯಂತೆ. ಅಷ್ಟು ಪೊಲೀಸರ ಮಾಹಿತಿ ನಮಗೆ ಬೇಕು ಅಂತ ಕೇಳಿದೆಯಂತೆ. ಸೊ ID ಕಾರ್ಡುಗಳು ಹೇಗೆ ಬಂದವು ಅಲ್ಲಿಗೆ, ಆ ಗುಂಡಿಯಲ್ಲಿ ಹೂತಿಟ್ಟವ್ರು ಯಾರು, ಯಾಕೆ ಹೂತಿಟ್ಟರು, ಅದರ ಉದ್ದೇಶ ಏನು, ಅದು ಪೊಲೀಸರ ಕೈಗೆ ಸಿಕ್ಕಿದ್ರೆ ಅದು ಯಾಕೆ ಕೋರ್ಟ್ಗೆ ಹೋಗಲಿಲ್ಲ? ಅದರ ಜೊತೆಗೆ ನಾನು ಮೊದಲೇ ಹೇಳದ್ನಲ್ಲ, ಗಂಗೋತ್ರಿ ಗೆಸ್ಟ್ ಹೌಸ್ ಬಳಿ ಅಥವಾ ಗೆಸ್ಟ್ ಹೌಸ್ ಅಲ್ಲಿ ಅದರ ಬಗ್ಗೆ ಮರು ತನಿಖೆ ಆಗಬೇಕು. ಜೊತೆಗೆ ಅದು ಆತ್ಮಹತ್ಯೆನ, ಕೊಲೆನ, ರೇಪ್ ಅಂಡ್ ಮರ್ಡರಾ, ಅದ್ರ ಬಗ್ಗೆಯೂ ಸಹ ಮರು ತನಿಖೆ ಆಗಬೇಕಾಗತ್ತೆ. ಯಾಕೆಂದರೆ ID ಕಾರ್ಡುಗಳು, ಅವರ ದಾಖಲೆಗಳು ಅಷ್ಟು ಆಳಕ್ಕೆ ಹೂತಿಟ್ಟಿದ್ದಾರೆ ಅಂದಮೇಲೆ ಅದರಲ್ಲಿ ಏನೋ ಇದೆ, ಸಮಥಿಂಗ್ ಇಸ್ ಫಿಶಿ, ಏನೋ ನಡೆದಿದೆ ಆ ಮಹಿಳೆಯ ಜೊತೆ, ಏನೋ ನಡೆದಿದೆ, ಏನದು ಅದರ ಇದಾಗಬೇಕು. ಇನ್ನು ಇದೇ ವಿಚಾರವನ್ನು ಕೆದಕ್ತಾ ಹೋದಾಗ ಇನ್ನೊಬ್ಬರು ಶ್ರುತಿ ಅನ್ನುವವರ ವಿವರಗಳು ಸಹ ಬರ್ತಾ ಇದೆ. ಆಕೆ ವಸ್ತುಗಳು ಸಿಕ್ಕಿದೆಯಾ ಇಲ್ಲವಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಅನುಮಾನಗಳಿದ್ದಾವೆ. ಹಾಗಾಗಿ ನಾನು ಈಗ ಏನು ಹೇಳೋಕ್ಕೆ ಹೋಗಲ್ಲ. ನಾಳೆ ನಾಡಿದ್ರಲ್ಲಿ ಹೊರಗೆ ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ, ಬಂದೇ ಬರುತ್ತೆ. ಯಾಕಂದರೆ ಈ ಪ್ರಕರಣದ ಹಿಂದೆ ಸಾವಿರಾರು ಜನ ಇದ್ದಾರೆ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವವರು. ಈ ಪ್ರಕರಣವನ್ನು ಸಾವಿರಾರು ಜನ, ಇನ್ಕ್ಲೂಡಿಂಗ್ ಜರ್ನಲಿಸ್ಟ್, ಸಿನ್ಸಿಯರ್ ಜರ್ನಲಿಸ್ಟ್ಗಳಿಂದ ಹಿಡಿದು ಕುತೂಹಲಕ್ಕೆ ಫಾಲೋ ಮಾಡ್ತಿರೋ ಜರ್ನಲಿಸ್ಟ್ಗಳ ಹೊರಗೆ ಸಾವಿರಾರು ಜನ ಇದ್ದಾರೆ. ಮೇನ್ ಸ್ಟ್ರೀಮ್ ಮೀಡಿಯಾ ಅಂತಹ ಲಂಚಕೋರತನದಲ್ಲಿ ತಮ್ಮನ್ನು ತಾವೇ ಮಾರಿಕೊಂಡಿರುವ, ಕಾಮಾಂಧರಿಗೆ ಮಾರಿಕೊಂಡಿರುವವರನ್ನು ಬಿಟ್ಟು ಬೇರೆಯವರು ಸುಮಾರು ಜನ ಇದ್ದಾರೆ. ಹಾಗಾಗಿ ಯಾರೋ ಒಬ್ಬರು ಹೊರಗಾಗ್ತಾರೆ ಈ ವಿಚಾರವನ್ನು. ಇನ್ನು ಏನೇನು ಸಿಕ್ತು, ಶ್ರುತಿಗೆ ಸಂಬಂಧಪಟ್ಟಂತೆ ಏನಾದರೂ ಸಿಕ್ತಾ, ಅಥವಾ ಇದರಲ್ಲಿ ಈ ವಸ್ತುಗಳಲ್ಲಿ ಶ್ರುತಿದೂ ಏನಾದರೂ ಇದೆಯಾ ಅಂತ ಅದು ಸಹ ಹೊರಗೆ ಬರುತ್ತೆ. ಸೊ ಅಷ್ಟೆಲ್ಲ ಮೊದಲನೇ ದಿನ ನಿನ್ನೆನೇ ನಡೆದಿದೆ. ಅದರ ಮುಚ್ಚಿಡುವಂಥ ಪ್ರಯತ್ನ ನಡೀತು, ಅಥವಾ ಈಗ ಅಧಿಕೃತವಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ SIT ಅಂದ್ಕೊಳ್ತೋ ಏನೋ ಇಂತಹದ್ದೊಂದು ಈಗ ಹೊರಗಡೆ ಬಿದ್ದಿದೆ. ಇವತ್ತೇನಾಯಿತು ಹಾಗಾದರೆ? ಇವತ್ತು ನಿನ್ನೆ ಒಂದು ಗುಂಡಿಯನ್ನು ತೋಡಿ ಅದರಲ್ಲಿ ಏನು ಸಿಗಲಿಲ್ಲ ಅಂತ ಹೇಳಿದ್ರು, ಬಟ್ ಇದೆಲ್ಲ ಸಿಕ್ಕಿದೆ ಅಂತ ಇವತ್ತು ಬರ್ತಾ ಇದೆ ಮಾಹಿತಿ. ಇವತ್ತು 3 ಗುಂಡಿಗಳನ್ನು ಅಗೆಯಲಾಯಿತು, 3ರಲ್ಲೂ ಏನೂ ಸಿಗಲಿಲ್ಲ ಅನ್ನುವ ಮಾಹಿತಿ ಬರ್ತಾ ಇದೆ. ಏನೂ ಸಿಗಲಿಲ್ಲ ಅಂತ, ನಿನ್ನೆ ರೀತಿಯಲ್ಲೇ ಏನೂ ಸಿಗಲಿಲ್ಲ ಅಂತ ಬರ್ತಿದೆ. ನಾಳೆ ಬರ್ಬೋದೇನೋ ಏನಾದರೂ ಸಿಕ್ತು ಅಂತ, ಅಥವಾ ಅಸ್ಥಿಪಂಜರನೇ ಸಿಕ್ತು ಅಂತಲೂ ಕೂಡ ಬರ್ಬೋದೇನೋ, ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೂ ಸಿಗಲಿಲ್ಲ ಅನ್ನೋದು ಈಗ ಈ ಕ್ಷಣಕ್ಕೆ ಇರುವಂತಹ ಸುದ್ದಿ. ಅದರ ಆಧಾರದ ಮೇಲೆ ಸತ್ಯಕ್ಕೆ ಹೋಗೋಣ. ಸತ್ಯ ಯಾವತ್ತಿದ್ರೂ ಹೊರಗಡೆ ಬರುತ್ತೆ. 1 ದಿನ 2 ದಿನ ತಡ ಆದ್ರೇನು, ಆ ಥರ ಪಡೋದು ಬೇಡ. ಏನಾದ್ರು ಸಿಕ್ಕಿದ್ರೆ ನಾಳೆ ನಾಡಿದ್ರಲ್ಲಿ ಗೊತ್ತಾಗತ್ತೆ, ಖಂಡಿತ ಗೊತ್ತಾಗತ್ತೆ. ಸೊ ಇದಿಷ್ಟು ಅಲ್ಲಿ ನಡೀತಾ ಇರುವ ಉತ್ಖನನ ಅಥವಾ ಅಗೆಯುವ ಕಾರ್ಯದಲ್ಲಿ ಸಿಕ್ಕಿರುವಂತಹ ವಸ್ತುಗಳು, ಅಲ್ಲಿ ನಡೆದಿರುವಂತಹ ಬೆಳವಣಿಗೆ ಮತ್ತು ಆ ಪ್ರಕರಣದ ಕುರಿತಾಗಿ ಇವತ್ತಿನ ಅಪ್ಡೇಟ್. ಇಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.